ಇನ್ನು ನಟ ದೇವರಾಜರ ಬಗ್ಗೆ ಬಂದಿದ್ದು ಆಗರಗರ ಸುದ್ದಿ ಅಂತ ಹೇಳ್ಬೋದು. ಹೌದು, ದೇವರಾಜರು ವಿಧಿಭೂಷಣ ಆಗಿದ್ದಾರೆ ಎಂಬ ಮಾಹಿತಿ ಬರ್ತಿರೋದು. ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಈಗ ಕೊನೆ ಸೆಳೆದಿರುವಂಥದ್ದು. ಅದು ಕೂಡ ರಸ್ತೆ ಅಪಘಾತದಲ್ಲಿ ಮಧ್ಯರಾತ್ರಿ 1:30ರಲ್ಲಿ ಸಂಭವಿಸಿದಂಥ ರಸ್ತೆ ಅಪಘಾತದಲ್ಲಿ ಕೊನೆ ಸೆಳೆದಿರುವಂಥ ವಿಚಾರ ಹೇಳಿದಂಥ. ಆದರೆ ಯಾರು ಈ ದೇವರಾಜು ಯಾವ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, ಯಾವುದರಲ್ಲಿ ಅಭಿನಯಿಸಿದ್ದಾರೆ ನೋಡ್ತಾ ಬಂದು ಇವರು ಖ್ಯಾತ ಯೂಟ್ಯೂಬರ್ ಆಗಿದ್ದರು. ಸುಮಾರು 6 ಲಕ್ಷ ಸಬ್ಸ್ಕ್ರೈಬರ್ಸ್ ಹೊಂದಿದ್ದಂಥ ಅದ್ಭುತದಂಥ ಯೂಟ್ಯೂಬರ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಅತಿ ದೊಡ್ಡ ಯೂಟ್ಯೂಬರ್ ಆಗಿರುವಂಥ ನಮ್ಮ ದೇವರಾಜ್ ಪಟೇಲ್ ಅವರು ಸದ್ಯ ಇತ್ತೀಚೆಗೆ ಒಂದು 2-3 ಹಿಂದಿ ರಿಯಾಲಿಟಿ ಶೋ ಮತ್ತು ಕಾಮಿಡಿ ಶೋಗಳಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಇದಾದ ನಂತರ ಇವರು ಸುಮಾರು ಒಂದು 2-3 ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿದ್ದು ಮತ್ತು ಶಾರುಖ್ ಖಾನ್ ಅವರು ಕೂಡ ಹೇಳಿದಂಥ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದನ್ನು ಕೂಡ ತುಂಬಾ ಖುಷಿಯಾಗಿ ಹೇಳ್ಕೊಂಡಿದ್ರು. ಇದೇ ಖುಷಿಯಲ್ಲಿ ಇವ್ರಿಗೆ ಸನ್ಮಾನ ಕೂಡ ಇಟ್ಕೊಂಡಿದ್ರು. ಮುಂಬೈನಲ್ಲಿ ಆ ಸನ್ಮಾನಕ್ಕೆ ಅಂತ ಹೋಗೋದಾಗ ಈವೆಂಟ್ ಮುಗಿಸ್ಕೊಂಡು ಮಧ್ಯರಾತ್ರಿ ವಾಪಸ್ ಬರೋದ ಸಂದರ್ಭದಲ್ಲಿ ಬೆಳಗ್ಗೆ 8 ಗಂಟೆಗೆ ಶೂಟಿಂಗ್ನಲ್ಲಿ ಇರಲೇಬೇಕು ಜಾರ್ಖಂಡ್ನಲ್ಲಿ ಅಂತ ತಿಳಿಸಿದ್ದಾರಂತೆ ಶೂಟಿಂಗ್ನ ನಿರ್ಮಾಪಕರು. ಹಾಗಾಗಿ ಆ ತಾತರದಲ್ಲಿ ಹೊರಡಂಥ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿ ನಿದ್ದೆ ಮಂಪನಲ್ಲಿದ್ದಂಥ ಡ್ರೈವರ್ ಗಾಡಿಯನ್ನು ಡಿವೈಡರ್ ಹೊಡೆದಿದ್ದ ಪರಿಣಾಮ 4-5 ಪಲ್ಟಿ ಹೊಡೆದು ಸದ್ಯ ಸ್ಥಳದಲ್ಲಿ ಕೊನೆ ಸೆಳೆದಿರುವಂಥ ಘಟನೆ ನಡೆದಿರುವಂಥದ್ದು.